ರೋಗಿಗಳಿಗೆ ನನಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ತಪ್ಪಿಸ್ಕೊಳಕ್ಕಾಗದೇ ಪ್ರೈವೇಟ್ ಆಸ್ಪತ್ರೆಗಳು ತಪ್ಪಿಸ್ಕೊಳಕ್ಕಾಗದೇ ಇರೋವಂಥ ವ್ಯವಸ್ಥೆಗಳೇನು ಮಾಡಬೇಕು ಅದನ್ನು ಮಾಡುವಂಥದ್ದು ಇವತ್ತು ಚರ್ಚೆ ಆಗಿದೆ ಇವತ್ತು. ಸೊ ಅದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾಳೆ ಅದಕ್ಕೆ ಸಪ್ರೇಟ್ ಒಂದು ಮೀಟಿಂಗ್ ಇದೆ. ಮುಂದುವರಿಸುವುದು ಇಲ್ಲ. ಸರ್ ಇವತ್ತಿನ ಸಭೆಯಲ್ಲಿ ಸಚಿವರುಗಳು ಹೇಳಿಲ್ವಾ ಸರ್? ಮುಂದುವರೆಸಲ್ಲ. ಈಗ ಸರ್ ಏನಾಗ್ತಿದೆ ಬೆಂಗಳೂರಲ್ಲಿ ಏನಾಗ್ತಿದೆ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳ್ಬೇಕಾ ಏನು ಹೇಳ್ಬೇಕು? ಕನ್ನಡದಲ್ಲೇ ಸರ್. ಮೇಯರು ಇವತ್ತು ಹೇಳಿಕೆ ಕೊಟ್ಟಿರೋದು ಸರ್. ಈಗ ತಜ್ಞರ ವರದಿಯನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಈ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಲಾಕ್ಡೌನ್ ಮಾಡೋದ್ರಿಂದ ಸದ್ಯಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ಅಷ್ಟೇ. ಆ ಬ್ರೀತಿಂಗ್ ಟೈಮ್ ಏನು ಬೇಕಾಗಿತ್ತು ಅದು ತೊಗೊಂಡಿದ್ದೀರಿ. ಸೊ ಲಾಕ್ಡೌನನ್ನು ಹೀಗೆ ಕಂಟಿನ್ಯೂ ಹೋಗ್ತಾ ಇದ್ದರೆ ಪದೇ ಪದೇ ಹೋಗ್ತಾನೆ ಇರ್ತದೆ. ಆ ದೃಷ್ಟಿಯಿಂದ ಏನು ಈ ಸಂದರ್ಭಕ್ಕೆ ತಕ್ಕಂತೆ ಒಂದು ವಾರ ಇದು ಲಾಕ್ಡೌನನ್ನು ನಾವು ಮಾಡಿದಿರಿ. ಅದು CM ಏನು ಘೋಷಣೆ ಮಾಡಿದ್ದಾರೆ ಅದು ಘೋಷಣೆ ಮುಗಿದ ತಕ್ಷಣವೇ ಮುಗಿದಿಂದ ಮಾರನೇ ದಿನದಿಂದ ಆ್ಯಸ್ ಯೂಶುವಲ್ ಮೊದಲೇ ಇತ್ತು. ಏನೇನು ಕಾನೂನುಗಳಿದ್ದು ಲಾಕ್ಡೌನು ಓಪನ್ ಆದಮೇಲೆ ಆ ರೀತಿ ಕಾನೂನುಗಳ ಅಡಿಯಲ್ಲಿ ಓಪನ್ ಆಗುತ್ತೆ.